ಲಿವಿಂಗ್ ಏರಿಯಾದಲ್ಲಿ ಯಾರೇ ಬಂದರೂ ಇಲ್ಲಿಂದ ಒಂದು ಕೂತ್ಕೊಂಡು ನೋಡೋ ಆಪ್ಷನ್ಸ್ ಇದೆ. ಇಟ್ಸ್ ಅ ಹ್ಯೂಜ್ ಮಾಸ್ಟರ್ ಬೆಡ್ರೂಮ್, 16x20 ಡೈಮೆನ್ಷನ್ ಇದೆ. ಮಿನಿ ಬಾಲ್ಕನಿ ಕಮ್ ಟೆರೇಸ್ ಕಮ್ ಪಾರ್ಟಿ ಹಾಲ್, ಆಲ್ ಇನ್ ಒನ್ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೋಬೋದು ಇಲ್ಲಿ. ಸೊ ಡೇ ಟೈಮಲ್ಲಿ ಸನ್ಲೈಟ್ ಬಿದ್ದಾಗ ಅದು ಲೈಟ್ ರಿಫ್ಲೆಕ್ಟ್ ಪೂಜಾ ರೂಮ್ ಮೇಲೆ ಸರ್ಕ್ಯುಲರ್ ಪ್ಯಾಟರ್ನಲ್ಲಿ ಬರುತ್ತೆ. ಸೊ ಇಲ್ಲಿಂದ ನೋಡೋದಾದ್ರೆ ಇದೊಂದು ಬ್ಯೂಟಿಫುಲ್ ವ್ಯೂ ಸಿಗುತ್ತೆ ಇವ್ರಿಗೆ. ಸೊ ಬನ್ನಿ ಈಗ ಈ ಮನೆ ಒಳಗೆ ಹೇಗಿದೆ ಅಂತ ನೋಡೋಣ. ಇದು ಈ ಮನೆ ಲಿವಿಂಗ್ ಏರಿಯಾ. ಇಲ್ಲಿ ನಾವು ಡಬಲ್ ಸೀಲಿಂಗ್ ಹೈಟ್ ಪ್ರೊವೈಡ್ ಮಾಡಿದ್ದೀವಿ. ಹಾಯ್, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಪೂಜಾ. ನಾನು ಅಷ್ಟಕ ಕನ್ಸ್ಟ್ರಕ್ಷನ್ಸ್ ಕಂಪನಿಯ ಕೋಆರ್ಡಿನೇಟರ್ ಆಗಿ ಇದ್ದೀನಿ. ಸೊ ಸುಮಾರು 5 ವರ್ಷದಿಂದ ನಾವು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇದ್ದೀವಿ. ಇವತ್ತು ನಾವು ಒಂದು ಹೊಸದಾಗಿ ಮಾಡಿರೋ ಪ್ರಾಜೆಕ್ಟ್ನ ಹೇಗೆ ಮಾಡಿದ್ದೀವಿ ಅಂತ ನಿಮಗೆ ತೋರಿಸ್ಕೊಡ್ತೀವಿ. ಸೊ ಈ ಪ್ರಾಜೆಕ್ಟ್ ಬಂದು ಆಲ್ಮೋಸ್ಟ್ 80% ಕಂಪ್ಲೀಟ್ ಆಗಿದೆ. ಸೊ ಕ್ಲೈಂಟ್ಗೆ ಗೃಹ ಪ್ರವೇಶಕ್ಕೆ ಅರ್ಜೆಂಟ್ ಬೇಕಾಗಿರೋಂಥ ಅವ್ರು ಮೂವಿನ್ ಆಗಿದ್ದಾರೆ. ರಿಮೈನಿಂಗ್ 20% ವರ್ಕ್ ಆನ್ ಗ್ರೋಯಿಂಗಲ್ಲಿದೆ. ಸೊ ಇದು ನಾವು ಯಾವ ರೀತಿ ಮಾಡಿದ್ದೀವಿ ಅಂತ ತೋರಿಸ್ಕೊಡ್ತೀವಿ, ಬನ್ನಿ. ಸೊ ಈ ಬಿಲ್ಡಿಂಗ್ ಬಂದು G+3 ಇದೆ. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಪ್ಲಸ್ ರೆಂಟ್ ಹೌಸ್ ಇದೆ. ಇದು ಬಂದು ಮೇನ್ 3 ಹೋಮ್ ಇರೋದು. ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ಪ್ಯಾಸೇಜ್ ಬಂದು 4 feet ವಿಡ್ತ್ ಇದೆ. ಫುಲ್ 20 mm ಥಿಕ್ನೆಸ್ ಗ್ರಾನೈಟ್ ಯೂಸ್ ಮಾಡಿರೋದು. ಆ್ಯಂಡ್ ಈ ರೇಲಿಂಗ್ಸ್ ಬಂದು SS ರೇಲಿಂಗ್ಸ್ ಆ್ಯಂಡ್ ಟಫ್ ಆ್ಯಂಡ್ ಗ್ಲಾಸ್ ಬರುತ್ತೆ. ರೇಲಿಂಗ್ಸ್ ಥಿಕ್ನೆಸ್ 50 mm ಕೊಟ್ಟಿದ್ದೀವಿ. ಸೊ ಸ್ಟಿಲ್ ವರ್ಕ್ ಪೆಂಡಿಂಗ್ಸ್ ಇರೋದ್ರಿಂದ ಗ್ಲಾಸ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಇನ್ನೂ ಗ್ಲಾಸ್ ಫಿಕ್ಸ್ ಮಾಡಿಲ್ಲ. ಸೊ ಲಾಸ್ಟ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಫಿಕ್ಸ್ ಮಾಡೋಣ ಅಂತ ಪೆಂಡಿಂಗ್ ಇದೆ. ಸೊ ಇಲ್ಲಿ ಫ್ರಂಟ್ ಎಲಿವೇಷನಲ್ಲಿ ನಾವು ಅಕಾರ್ಡಿಂಗ್ ಟು ಎಕ್ಸ್ಟರ್ನಲ್ ಪೇಂಟ್ಗೆ ಕಾಂಬಿನೇಷನ್ ಆಗಿ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ವಾಲಲ್ಲಿ ಗ್ರೂವ್ಸ್ ಕೊಟ್ಟು ಪ್ರೊಫೈಲ್ ಲೈಟ್ ಫಿಕ್ಸ್ ಮಾಡಿದ್ದೀವಿ. ಇದು ಬಂದು 7x7 ಟೀಕ್ವುಡ್ಡಲ್ಲಿ ಮಾಡಿರೋ ಫ್ರೇಮು. ಸೊ ಈ 7 ಹೈಟ್ ಇದೆ, 7 ವಿಡ್ತ್ ಇದೆ. ಸೊ ಇದರಲ್ಲಿ ಫಿಕ್ಸ್ಡ್ ವಿಂಡೋ ವಿತ್ ಡೋರ್ ಫ್ರೇಮ್ ಇದೆ. ಸೊ ಕಂಪ್ಲೀಟ್ ಟೀಕಲ್ಲಿ ಮಾಡಿರೋದು ಇದು. ಸೊ ಬನ್ನಿ ಈಗ ಈ ಮನೆ ಒಳಗೆ ಹೇಗಿದೆ ಅಂತ ನೋಡೋಣ. ಇದು ಈ ಮನೆ ಲಿವಿಂಗ್ ಏರಿಯಾ. ಡೈಮೆನ್ಷನ್ 15x18 ಇದೆ. ಇಲ್ಲಿ ನಾವು ಡಬಲ್ ಸೀಲಿಂಗ್ ಹೈಟ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಡಬಲ್ ಸೀಲಿಂಗ್ ಹೈಟಲ್ಲಿ ನಾವು 2 CNC ಕಟ್ಟಿಂಗಲ್ಲಿ ಲೈಟ್ ಪರ್ಪಸ್ಗೆ ಅಂತ ವೆಂಟ್ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಅದು ಅರೌಂಡಾಗಿ ನಾವು ಸರ್ಕ್ಯುಲರ್ ಆಗಿ ಫಾಲ್ ಸೀಲಿಂಗ್ ವಿತ್ ಕೌಲೈಟ್ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಇದು ಡಬಲ್ ಸೀಲಿಂಗ್ ಇರೋದ್ರಿಂದ ವಿಂಡೋಸ್ ಕೂಡ ದೊಡ್ಡ ವಿಂಡೋಸ್ ಯೂಸ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಸೊ ಈ ಡಬಲ್ ಸೀಲಿಂಗಲ್ಲಿ ನಾವು 2 6x8 ವಿಂಡೋಸ್ ಪ್ರೊವೈಡ್ ಮಾಡಿದ್ದೀವಿ. ಇದು ಲೆಂತ್ ತುಂಬ ಇರೋದ್ರಿಂದ ಕರ್ಟನ್ಸ್ಗೆ ನಾವು ರಿಮೋಟ್ ಕಂಟ್ರೋಲ್ ಕರ್ಟನ್ಸ್ನ ಪ್ರೊವೈಡ್ ಮಾಡ್ತೀವಿ. ಸೊ ಇದೊಂದು TV ಯೂನಿಟ್ ಸೋಫಾ ಏರಿಯಾ ಅಂತ ಹೇಳ್ಬೋದು. ಒಂದು 8 ಮೆಂಬರ್ಸ್ ಆರಾಮಾಗಿ ಕೂತ್ಕೊಳ್ಳೋ ಅಂಥ ಸೋಫಾ ಇದೆ. ಆಮೇಲೆ ಅಷ್ಟು ಪ್ಲೇಸ್ ಪ್ರೊವೈಡ್ ಮಾಡಿದ್ದೀವಿ. ಈ ಪರ್ಟಿಕ್ಯುಲರ್ ಏರಿಯಾಗೆ ಫಾಲ್ ಸೀಲಿಂಗ್ ನೋಡೋದಾದರೆ ಇಲ್ಲಿ ನಾವು ಎಲ್ ಶೇಪಲ್ಲಿ ಫೆರಿಫೆರಲ್ ಫಾಲ್ ಸೀಲಿಂಗ್ ಪ್ರೊವೈಡ್ ಮಾಡಿ ಅದಕ್ಕೆ ಕೌಲೈಟ್ ಪ್ರಾವಿಷನ್ಸ್ ಇದೆ. ಆ್ಯಂಡ್ ಪ್ರೊಫೈಲ್ ಲೈಟ್ ಕೂಡ ಅನ್ಈವನ್ ಲೆಂತಲ್ಲಿ ಒಂದು ಯೂನಿಕ್ ಕಾನ್ಸೆಪ್ಟಾಗಿ ಕೊಟ್ಟಿದ್ದೀವಿ. ಸೊ ಇವಾಗ ನಾವು ಇದು TV ಯೂನಿಟ್ ಆದರೆ ವೆರಿ ಮಿನಿಮಲಲ್ಲಿ ಎಲಿಗೆಂಟಾಗಿ ಕಾಣಿಸ್ತಿದೆ. ಸೊ ಪರ್ಟಿಕ್ಯುಲರ್ ಈ ಕ್ಲೈಂಟ್ಗೆ ವೆರಿ ಸಿಂಪಲ್ TV ಯೂನಿಟ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಸೊ ನಾವಿದು TV ಬ್ಯಾಕ್ ಪ್ಯಾನಲಿಂಗ್ ಕಂಪ್ಲೀಟಾಗಿ ಗ್ರೇ ಶೇಡ್ ಯೂಸ್ ಮಾಡಿ ಅಲ್ಲಿ ಫುಲ್ ಲೆಂತ್ ಏನಿದೆ ಅಲ್ಲಿ ನಾವು ಫ್ಲೂಟೆಡ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ. ಸೊ ಇದು ಈ ಮನೆ ಒಂದು ಡೈನಿಂಗ್ ಏರಿಯಾ. ಸೊ ನಾವು ಪ್ಲ್ಯಾನ್ ಮಾಡಬೇಕಾದ್ರೆ ಸ್ವಲ್ಪ ವೈಡರ್ ಸ್ಪೇಸ್ ಇರಲಿ ಅಂತ ಆಲ್ಮೋಸ್ಟ್ 10 to 12 ಮೆಂಬರ್ಸ್ ಅಕೊಮೊಡೇಟ್ ಮಾಡ್ಬೋದು ಅಟ್ ಎ ಟೈಮ್. ಆ್ಯಂಡ್ ಇದು ಫ್ಲೋರಿಂಗ್ ನಾವು 15 mm ಥಿಕ್ನೆಸ್ ಟೈಲ್ ಯೂಸ್ ಮಾಡಿರೋದು. ಅದು ಟೈಲ್ ಡೈಮೆನ್ಷನ್ 4x8 ಇರುತ್ತೆ. ಆ್ಯಂಡ್ ಈ ಡೈನಿಂಗ್ ಏರಿಯಾದ ಫಾಲ್ ಸೀಲಿಂಗ್ ನೋಡೋದಾದರೆ ನಾವು ಫೆರಿಯಲ್ಲಿ ಕೋವ್ಲೈಟ್ ಪ್ರಾವಿಷನ್ ಕೊಟ್ಟಿದ್ದೀವಿ ವಿತ್ ಸ್ಪಾಟ್ ಲೈಟ್ಸ್. ಆ್ಯಂಡ್ ಸೆಂಟ್ರಲ್ಲಿ ಒಂದು ಡೈಮಂಡ್ ಪ್ಯಾಟರ್ನಲ್ಲಿ ಪ್ರೊಫೈಲ್ ಲೈಟ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ಎಲ್ಲಿ ಫೆರಿ ಫಾಲ್ ಸೀಲಿಂಗ್ ಇದೆ ಅಲ್ಲಿ ಬೀಮ್ ರನ್ ಆಗ್ತಿದೆ. ಸೊ ಇದು ಬ್ರೇಕ್ಫಾಸ್ಟ್ ಯೂನಿಟ್. ಸೊ ಇದು ಓಪನ್ ಕಿಚನ್ ಆಗಿರೋದ್ರಿಂದ ಡೈನಿಂಗ್ ಏರಿಯಾ ಮತ್ತು ಕಿಚನ್ ಮತ್ತು ಒಂದು ಸಪ್ರೇಷನ್ ಇರಲಿ ಅಂತ ಬ್ರೇಕ್ಫಾಸ್ಟ್ ಯೂನಿಟ್ ಪ್ರೊವೈಡ್ ಮಾಡಿದ್ದೀವಿ. ಇದು ಅಷ್ಟೇ 2 ಕಲರ್ ಕಾಂಬಿನೇಷನಲ್ಲಿ ನಾವು ಮಾಡಿದ್ದೀವಿ. TV ಯೂನಿಟ್ ಏನು ನೋಡಿದರೆ 2 ಗ್ರೇ ಆ್ಯಂಡ್ ಬ್ಲೂ ಲ್ಯಾಮಿನೇಟ್ ಫಿನಿಷಲ್ಲಿ ಸೇಮ್ ಇದನ್ನು ಯೂಸ್ ಮಾಡಿದ್ದೀವಿ. ಅಡ್ಜಸೆಂಟ್ ಟು ದಟ್ ಒಂದು ಕಾಮನ್ ಸಿಂಕ್ ಇದೆ. ಸಿಂಕ್ ಅಷ್ಟೇ ಡಿಸೈನರ್ ಪೀಸ್ ಪ್ರೊವೈಡ್ ಮಾಡಿದ್ದೀವಿ ವಿತ್ ಗೋಲ್ಡನ್ ರಿಟೇಲಿಂಗ್ ವಿತ್ ಕಾಂಬಿನೇಷನ್ ಟ್ಯಾಪ್ ಇದೆ ಆ್ಯಂಡ್ ಡಿಸೈನರ್ ಮಿರರ್ ಕೊಟ್ಟಿದ್ದೀವಿ. ಸೊ ಇದು ಈ ಮನೆಯ ಒಂದು ಕಿಚನ್. ಇದು ಡೈಮೆನ್ಷನ್ 12x15 ಇದೆ. ಸೊ ಇದು ಎಲ್ ಶೇಪ್ ಕಿಚನಾಗಿ ರನ್ ಆಗುತ್ತೆ. ಇಲ್ಲಿ 2 ಸಿಂಕ್ ಪ್ರೊವೈಡ್ ಮಾಡಿದ್ದೀವಿ. ಒಂದು ಸಿಂಗಲ್ ಬೌಲ್ ಸಿಂಕ್, ಒಂದು ಡಬಲ್ ಬೌಲ್ ಸಿಂಕ್, ಕ್ವಾಡ್ ಸಿಂಕ್ ಯೂಸ್ ಮಾಡಿದ್ದೀವಿ. ನೀವು ಸೀಲಿಂಗ್ ನೋಡೋದಾದರೆ ಇಲ್ಲಿ ಪ್ರೊಫೈಲ್ ಲೈಟ್ ಮತ್ತು ಸ್ಪಾಟ್ ಲೈಟ್ಸ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಬನ್ನಿ ಇದು ಪೇರೆಂಟ್ಸ್ ರೂಮ್ ಹೇಗಿದೆ ನೋಡೋಣ. ಸೊ ಇದೊಂದು 12x14 ಡೈಮೆನ್ಷನಲ್ಲಿರೋ ಒಂದು ರೂಮ್. ಸೊ ನೀವೇನು ಇಂಟರ್ನಲ್ ವಿಂಡೋಸ್ ಆಗಲಿ ಡೋರ್ಸ್ ಆಗಲಿ ಫ್ರೇಮ್ ಎಲ್ಲ ನಾವು ಸಾಲ್ ಯೂಸ್ ಮಾಡಿದ್ದೀವಿ. ಸೊ ಇದೊಂದು ಈ ಏರಿಯಾಕ್ಕೆ ಒಂದು ಕಾಮನ್ ವಾಶ್ರೂಮ್. ಸೊ ಇದಕ್ಕೆ WPC ಡೋರ್ ಯೂಸ್ ಮಾಡಿದ್ದೀವಿ. ಸೊ ಇದು ಕಂಪ್ಲೀಟ್ ವುಡನ್ ಕಾನ್ಸೆಪ್ಟ್ ಇರೋದ್ರಿಂದ ಇದಕ್ಕೋಸ್ಕರ ವುಡನ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಇದು ಕಂಪ್ಲೀಟ್ ಬಾತ್ರೂಮ್ ಫಿಟ್ಟಿಂಗ್ಸ್ ಏನಿದೆ ಜಾಗ್ವಾರ್ ಯೂಸ್ ಮಾಡಿದ್ದೀವಿ. ಸೊ ಈ ಪೂಜಾ ರೂಮ್ ಫ್ರಂಟ್ ವಾಲ್ ನೋಡೋದಾದರೆ ಇಲ್ಲಿ ನಾವು ಡೋರ್ಗೆ ನಾವು ಟೀಕ್ ಡೋರ್ ಯೂಸ್ ಮಾಡಿದ್ದೀವಿ. ಟೀಕ್ ಡೋರ್ ವಿತ್ ಬ್ರಾಸ್ ಐಡಲ್ಸ್ ಇದೆ. ಸೊ ಈ ಟೀಕ್ ಡೋರ್ಗೆ
ಕಾಂಬಿನೇಷನ್ ಆಗಿ ನಾವು ಇಲ್ಲಿ ಪ್ಯಾನಲಿಂಗ್ ಮಾಡಿ ವುಡನ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲೂ ಅಷ್ಟೇ ಗೋಲ್ಡ್ ಪಟ್ಟೀಸ್ ಕೊಟ್ಟಿದ್ದೀವಿ. ಸೊ ಇದು ಸ್ವಲ್ಪ ಟ್ರೆಡಿಷನಲ್ ಆಗಿ ಇರಲಿ ಅಂತ ಗೋಲ್ಡ್ ಪಟ್ಟೀಸ್ ಜೊತೆ ಅಲ್ಲಿ ಬ್ರಾಸ್ ಐಟಮ್ಸ್ ಕೂಡ ಪ್ಲೇಸ್ ಮಾಡಿದ್ದೀವಿ. ಇಲ್ಲಿ ರೂಫಿಂಗ್ ಬಂದು ನಾವು ರಾಫ್ಟರ್ಸ್ ಪ್ರೊವೈಡ್ ಮಾಡಿದ್ವಿ, ಮಲ್ಟಿಪಲ್ಸ್ ರಾಫ್ಟರ್ಸ್ ವಿತ್ ಟಫ್ ಆ್ಯಂಡ್ ಗ್ಲಾಸ್ ಇದೆ. 20 mm ಟಫ್ ಆ್ಯಂಡ್ ಗ್ಲಾಸ್ ಇದೆ. ಇನ್ ಕೇಸ್ ಮೇಲಿಂದ ಏನಾದ್ರು ಬಿದ್ದರೂ ಕೂಡ ಅದು ಬ್ರೇಕೇಜ್ ಆಗೋ ಚಾನ್ಸಸ್ ತುಂಬ ಕಮ್ಮಿ. ಆ್ಯಂಡ್ ಅದ್ರ ಮೇಲೆ ಸೀಲಿಂಗಲ್ಲಿ ಏನಿದೆ ಅಲ್ಲಿ MS ಇಂದ ಕಟ್ಟಿಂಗ್ಸ್ ಮಾಡ್ತೀವಿ ಸರ್ಕ್ಯುಲರ್ ಶೇಪಲ್ಲಿ. ಸೊ ಡೇ ಟೈಮಲ್ಲಿ ಸನ್ಲೈಟ್ ಬಿದ್ದಾಗ ಅದು ಲೈಟ್ ರಿಫ್ಲೆಕ್ಟ್ ಪೂಜಾ ರೂಮ್ ಮೇಲೆ ಸರ್ಕ್ಯುಲರ್ ಪ್ಯಾಟರ್ನಲ್ಲಿ ಬರುತ್ತೆ. ನಾವು ಇಲ್ಲಿ ಇಂಟರ್ನಲ್ ಸ್ಟೇರ್ಕೇಸ್ ಹೇಗಿದೆ ನೋಡೋಣ. ಸೊ ಯೂಶ್ವಲಿ ಫಸ್ಟ್ ಸ್ಟೆಪ್ 1 feet ವಿಡ್ತ್ ಕೊಡ್ತಾರೆ. ನಾವಿಲ್ಲಿ ಪೂಜಾ ರೂಮ್ ಸ್ಟೆಪ್ಗೆ ಅಲೈನ್ ಮಾಡೋಕ್ಕೋಸ್ಕರ ವೈಡರ್ ಸ್ಟೆಪ್ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಇದು 2 ಕಲರ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದೀವಿ, ಒಂದು ಬ್ರೌನ್ ಆ್ಯಂಡ್ ವೈಟ್. ಬ್ರೌನ್ ಏನು ಇದೆ ಅದು ಬಂದು ಆಂಟಿ ಸ್ಕಿಟ್ ಲಪೋತ್ರಾ ಗ್ರಾನೈಟ್ ಅದು. ಸೊ ಸ್ಕಿಟ್ ಪ್ರೂಫ್ ಆಗಿರೋದ್ರಿಂದ ರಫ್ ಟೆಕ್ಸ್ಚರ್ ಗ್ರಾನೈಟ್ ಕೊಟ್ಟಿದ್ದೀವಿ. ಆ್ಯಂಡ್ ವೈಟ್ ಟೈಲ್ ಬಂದು ಲಿವಿಂಗ್ ಏರಿಯಾದಲ್ಲಿ ಏನು ಆಸ್ಪರ್ ಬೇಜ್ ಅಂತ ಯೂಸ್ ಮಾಡಿದ್ದೀವಿ ಸೇಮ್ ಅಲ್ಲಿ ಕೊಟ್ಟಿದ್ದೀವಿ. ಸೊ ಇದು ಎಂಟೈರ್ ಸ್ಟೇರ್ಕೇಸ್ ಇದೇ ಪ್ಯಾಟರ್ನಲ್ಲಿ ಫಾಲೋ ಆಗಿದೆ. ಈ ಸ್ಟೆಪ್ ಲೈಟ್ಸ್ ಹೇಗೆ ಅಂದರೆ ಈವ್ನಿಂಗ್ ಟೈಮ್ ಇನ್ ಕೇಸ್ ಎಲ್ಲ ಲೈಟ್ಸ್ ಆಫ್ ಆದರೂ ಇದೊಂದು ತುಂಬ ಹೈಲೈಟಾಗಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಎವ್ರಿ ಫ್ಲೋರಲ್ಲಿ ಇದಕ್ಕೆ ಸ್ವಿಚ್ ಪಾಯಿಂಟ್ ಕಂಟ್ರೋಲ್ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲೂ ಅಷ್ಟೇ ವಿಂಡೋಸ್ ಪ್ರೊವೈಡ್ ಮಾಡಿದ್ದೀವಿ ಸ್ಟೆಪ್ಸಲ್ಲಿ ಫಾರ್ ವೆಂಟಿಲೇಷನ್ ಪರ್ಪಸ್. ಈಚ್ ಫ್ಲೋರಲ್ಲಿ 2 ವಿಂಡೋಸ್ ಬರುತ್ತೆ. ಸೊ ನಾವು ಇಂಟರ್ನಲ್ ರೇಲಿಂಗ್ಸ್ ನೋಡೋದಾದರೆ SS ರೇಲಿಂಗ್ಸ್ 40 mm ಥಿಕ್ನೆಸ್ ಯೂಸ್ ಮಾಡಿದ್ದೀವಿ. ಎಕ್ಸ್ಟರ್ನಲಲ್ಲಿ 50 mm ಥಿಕ್ನೆಸ್ ಯೂಸ್ ಮಾಡಿದ್ವಿ. ಸೊ ಸ್ಟಿಲ್ ವರ್ಕ್ ಇನ್ ಪ್ರೋಗ್ರೆಸ್ ಇರೋದ್ರಿಂದ ಡ್ಯಾಮೇಜ್ ಅವಾಯ್ಡ್ ಮಾಡೋಕ್ಕೆ ಏನೂ ಗ್ಲಾಸ್ ಪ್ಲೇಸ್ ಮಾಡಿಲ್ಲ. ಸೊ ಇದು ಲೈಟ್ಸ್ 2-way ಸ್ವಿಚ್ ಕಂಟ್ರೋಲ್ ಇರೋದ್ರಿಂದ ನಾವು ಅಲ್ಲಿ ಆನ್ ಮಾಡಿ ಇಲ್ಲಿ ಬಂದು ಆಫ್ ಮಾಡಿ ರೂಮ್ ಒಳಗೆ ಎಂಟ್ರಿಗೆ ಹೋಗ್ಬೋದು. ಸೊ ನಾವಿವಾಗ ಸೆಕೆಂಡ್ ಫ್ಲೋರಲ್ಲಿದ್ದೀವಿ. ಈ ಏರಿಯಲ್ಲಿ 3 bedrooms ಹಾಗೂ ಒಂದು ಸಿಟ್ಟಿಂಗ್ ಏರಿಯಾ, ಒಂದು ಬಾಲ್ಕನಿ ಹಾಗೆ ಒಂದು ಕಟ್ಔಟ್ ಸ್ಪೇಸ್ ಇದೆ. ಸೊ ಇಲ್ಲಿ ಡೈಮೆನ್ಷನ್ ಬಂದರೆ 12/14 ಇದೆ. ಆ್ಯಂಡ್ ಇದೇ ಏರಿಯಾದಲ್ಲಿ ಮೇಲೆ ಫಾಲ್ ಸೀಲಿಂಗ್ ನೋಡೋದಾದರೆ ಫುಲ್ L ಶೇಪಲ್ಲಿ ನಾವು ಫೆರಿ ಕೊಟ್ಟಿದ್ದೀವಿ. ಕೋಲೈಟ್ ಪ್ರೊವಿಷನ್ ಇದೆ ಆ್ಯಂಡ್ ಸರ್ಫೇಸ್ ಲೈಟ್ಸ್ ಇದೆ. ಆ್ಯಂಡ್ ಇಲ್ಲಿ ಅನ್ಇವನ್ ಡಿಸೈನಲ್ಲಿ ನಾವು ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಏನು ಡಬಲ್ ಸೀಲಿಂಗ್ ಹೈಟ್ ಕಟ್ಔಟ್ ಏರಿಯಾ ಇದೆ, ಇಲ್ಲಿ ಫಾಲ್ ಸೀಲಿಂಗ್ ಬಂದು ಮೇಲೆ ಅಲ್ಲಿ ನಾವು ಲೈಟ್ ಪರ್ಪಸ್ಗೆ CNC ಕಟ್ಟಿಂಗ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಆಲ್ ಅರೌಂಡ್ ನಾವು ಸರ್ಕ್ಯುಲರ್ ಶೇಪಲ್ಲಿ ಫಾಲ್ ಸೀಲಿಂಗ್ ಮಾಡಿ ಕೋಲೈಟ್ ಪ್ರಾವಿಷನ್ ಕೊಟ್ಟಿದ್ದೀವಿ. ಇಲ್ಲಿ ಏನೊಂದು ರೂಮ್ ಇದೆ, ಈ ರೂಮಿಂದ ಬೇ ವಿಂಡೋ ಆಗಿ ಪ್ರೊಜೆಕ್ಷನ್ ಬಂದಿದೆ ಆಚೆ. ಸೊ ನಾವು ಇಲ್ಲಿ ಕೆಳಗಿಂದ ಯಾರು ಗೆಸ್ಟ್ ಬಂದು ಮೇಲೆ ಡಬಲ್ ಸೀಲಿಂಗ್ ಹೈಟ್ ನೋಡಿದಾಗ ಇದೊಂದು ಪ್ರೊಜೆಕ್ಷನ್ ಯುನೀಕ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಅಲ್ಲಿ ವಿಂಡೋ ಕೂಡ ನಾವು ಟಫ್ ಆ್ಯಂಡ್ ಗ್ಲಾಸ್ ಪ್ರೊವೈಡ್ ಮಾಡಿ ಆಲ್ರೌಂಡ್ ವುಡನ್ನಲ್ಲಿ ಫ್ರೇಮಿಂಗ್ಸ್ ಕೊಟ್ಟಿದ್ದೀವಿ. ಸೊ ಈ ಫ್ಲೋರಲ್ಲಿ ಇರೋವಂಥ ಒಂದು ಸಿಬ್ಲಿಂಗ್ಸ್ ರೂಮ್ ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ ಸೇಮ್ ಕಾನ್ಸೆಪ್ಟ್, ಸೇಮ್ ಡೈಮೆನ್ಷನ್, ಸೇಮ್ ಮೆಟೀರಿಯಲ್ಸ್ ಯೂಸ್ ಮಾಡಿರೋದು. ಸೊ ಬನ್ನಿ ರೂಮ್ ಒಳಗೆ ಹೇಗಿದೆ ನೋಡೋಣ. ಸೊ ನಾವು ಎಂಟ್ರ್ ಆಗ್ತಾ ಇದ್ದಂಗೆ ನನ್ನ ಲೆಫ್ಟ್ ಸೈಡಲ್ಲಿ ಒಂದು ವಾಶ್ರೂಮ್ ಬರುತ್ತೆ. ಆ್ಯಂಡ್ ಇಟ್ಸ್ ಅ ಯೂಜ್ ಮಾಸ್ಟರ್ ಬೆಡ್ರೂಮ್ 16/20 ಡೈಮೆನ್ಷನ್ ಇದೆ. ಆ್ಯಂಡ್ ಟೈಲ್ಸ್ ಫ್ಲೋರ್ ಏನು ನೋಡ್ತಿದ್ದೀರಾ ಇಲ್ಲಿ ಪ್ಯೂರ್ ವೈಟ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಫಾಲ್ ಸೀಲಿಂಗ್ ಕೂಡ ಯು ಶೇಪಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಕೋಲೈಟ್ ಪ್ರೊವಿಷನ್ಸ್ ಇದೆ, ಸರ್ಫೇಸ್ ಲೈಟ್ ಇದೆ. ಆ್ಯಂಡ್ ಇಲ್ಲಿ ಅಷ್ಟೇ ಇಲ್ಲೊಂದು ಬ್ಯೂಟಿಫುಲ್ ವ್ಯೂ ಇರೋದ್ರಿಂದ ನಾವು ಈ ಕಂಪ್ಲೀಟ್ ಬೇ ವಿಂಡೋ ಆಗಿ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಇದು ಬಂದು UPVC ವಿಂಡೋ ವಿತ್ ನೆಟ್ ಮೆಶ್ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲೂ ಅಷ್ಟೇ ವೆಂಟಿಲೇಷನ್ ಆ್ಯಂಡ್ ಲೈಟ್ ಪರ್ಪಸ್ಗಾಗಿ ಇಲ್ಲೊಂದು ಕಟ್ಔಟ್, ಸ್ಮಾಲ್ ಕಟ್ಔಟ್ ಮಾಡಿ ಸೇಫ್ಟಿ ಪರ್ಪಸ್ ಗ್ರಿಲ್ಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲೂ ಅಷ್ಟೇ ಫಾಲ್ ಸೀಲಿಂಗಲ್ಲಿ ಗ್ರೂವ್ ಕಟ್ಟಿಂಗ್ಸ್ ಮಾಡಿ ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀವಿ. ಸೊ ಈ ಕಂಪ್ಲೀಟ್ ಏನಿದೆ ಒಂದು ವೈಟ್ ಆ್ಯಂಡ್ ವೈಟ್ ಥೀಮಲ್ಲಿ ಮಾಡಿರೋದು. ಈ ರೂಮ್ನ ಒಂದು ಅಟ್ಯಾಚ್ಡ್ ವಾಶ್ರೂಮ್ ನೋಡೋದಾದರೆ ಇದೊಂದು ಸ್ಪೇಷಿಯಸ್ ವಾಶ್ರೂಮ್ 4/8 ಡೈಮೆನ್ಷನಲ್ಲಿದೆ. ಇಲ್ಲಿ ಕಂಪ್ಲೀಟ್ ಲೆಂತ್ 10 feet ಲೆಂತ್ವರೆಗೂ ನಾವು ಟೈಲ್ಸ್ ಪ್ರೊವೈಡ್ ಮಾಡಿದ್ದೀವಿ. ಇದೊಂದು ಕಿಡ್ಸ್ ಬೆಡ್ರೂಮ್. ಸೊ ನೀವು ನೋಡ್ಬೋದು ಡೋರಿಂದ ಹಿಡಿದು ಹ್ಯಾಂಡಲ್ವರೆಗೂ ನಾವು ಬೇರೆ ರೂಮ್ಸಲ್ಲಿ ಏನು ಯೂಸ್ ಮಾಡಿದ್ದೀವೋ ಎಲ್ಲ ಸೇಮ್ ಯೂನಿಫಾರ್ಮಿಟಿ ಮೇಂಟೈನ್ ಮಾಡಿದ್ದೀವಿ. ಸೊ ಇದು ಇನ್ಸೈಡ್ ನೋಡೋದಾದರೆ ಇಲ್ಲಿ ಫ್ಲೋರಿಂಗಲ್ಲಿ ನಾವು ಇದು ಕಿಡ್ಸ್ ರೂಮ್ ಆಗಿರೋದ್ರಿಂದ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಆಗಿ ಓನಿಕ್ಸ್ ಅಂತ ಹೇಳ್ತಾರೆ ಇದು ಹೆಸರಿಗೆ. ಸೊ ಕಂಪ್ಯಾರಿಟಿವ್ಲಿ ಟು ಗ್ರಾನೈಟ್ ನಮಗೆ ಟೈಲ್ಸಲ್ಲಿ ತುಂಬ ಆಪ್ಷನ್ಸ್ ಸಿಗುತ್ತೆ. ಸೊ ನೀವು ಪ್ರತಿಯೊಂದು ಕಡೆನೂ ನಾವು ಡಿಫ್ರೆಂಟ್ ಫ್ಲೋರಿಂಗ್ಸ್ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಇಲ್ಲೊಂದು ವಿಂಡೋ ಇದೆ ಫಾರ್ ವೆಂಟಿಲೇಷನ್ ಪರ್ಪಸ್. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಸ್ಪೆಷಾಲಿಟಿ ಅಂದರೆ ಈ ಬೇ ವಿಂಡೋ. ಸೊ ಇದೊಂದು ಸೀಟರ್ ವಿಂಡೋ. ಸೊ ಇಲ್ಲಿ ಆರಾಮಾಗಿ ಕೂತ್ಕೊಂಡು ಮಕ್ಕಳು ಓದ್ಕೋಬೋದು. ಆ್ಯಂಡ್ ಇಲ್ಲೊಂದು ಏನು ಟಫ್ ಆ್ಯಂಡ್ ಗ್ಲಾಸ್ ಪ್ರೊವೈಡ್ ಮಾಡಿದ್ದೀವಿ ವಿತ್ ಆಲ್ರೌಂಡ್ ವುಡನ್ ಫ್ರೇಮ್ ಕೊಟ್ಟಿದ್ದೀವಿ. ಇನ್ನೊಂದು ಏನು ಕಾನ್ಸೆಪ್ಟ್ ಇಲ್ಲಿ ಅಂದರೆ ಲಿವಿಂಗ್ ಏರಿಯಾದಲ್ಲಿ ಯಾರೇ ಬಂದರೂ ಇಲ್ಲಿಂದ ಒಂದು ಕೂತ್ಕೊಂಡು ನೋಡೋ ಆಪ್ಷನ್ಸ್ ಇದೆ.
ಸೊ ಇದೊಂದು ಪರ್ಫೆಕ್ಟ್ ರೆಸ್ಟಿಂಗ್ ಪ್ಲೇಸ್ ಕೂಡ ಆಗುತ್ತೆ, ಒಂದು ಸ್ಟಡಿ ಪ್ಲೇಸ್ ಕೂಡ ಆಗುತ್ತೆ. ಸೊ ಇದೊಂದು ಕಿಡ್ಸ್ ರೂಮ್. ಸೊ ಇವಾಗ ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಏನಿದೆ ನೋಡೋಣ ಬನ್ನಿ. ಸೊ ಆಗಲೇ ಹೇಳ್ದಂಗೆ ಸ್ಟೆಪ್ಸ್ ಲೈಟ್ಸ್ ಈ ಎಲ್ಲ ಫ್ಲೋರಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ಏನು ನಾವು ಇಂಟೀರಿಯರ್ ಪೇಂಟ್ ಮಾಡಿದ್ದೀವಿ ಅದೆಲ್ಲ ರಾಯಲಲ್ಲಿ ಹೈ ಶೈನ್ ಪೇಂಟ್ಸ್ ಯೂಸ್ ಮಾಡಿರೋದು. ಸೊ ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಓಪನಿಂಗ್ ಇದೆ. ಓಪನಿಂಗಲ್ಲಿ ನಾವು MS ಅಲ್ಲಿ ಸರ್ಕ್ಯುಲರ್ ಪ್ಯಾಟರ್ನ್ ಕೊಟ್ಟಿದ್ದೀವಿ. ಸೊ ದಟ್ ಬೆಳಗ್ಗೆ ಹೊತ್ತು ಸನ್ಲೈಟ್ ನೇರ ಅಲ್ಲಿ ಪೂಜಾ ರೂಮ್ ಮೇಲೆ ಬೀಳುತ್ತೆ ಆ್ಯಂಡ್ ಈವ್ನಿಂಗ್ ಟೈಮ್ ಶ್ಯಾಂಡ್ಲಿಯರ್ ಲೈಟ್ ರಿಫ್ಲೆಕ್ಟ್ ಆಗುತ್ತೆ. ಸೊ ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ ಎವ್ರಿ ಟೈಮ್ ಒಳ್ಳೆ ಫೀಲ್, ಒಳ್ಳೆ ಲುಕ್ ಸಿಗುತ್ತೆ. ಸೊ ನಾವು ಇವಾಗ 3rd ಫ್ಲೋರಲ್ಲಿದ್ದೀವಿ. ಈ ಫ್ಲೋರಲ್ಲಿ ಒಂದು ಗೆಸ್ಟ್ ಬೆಡ್ರೂಮ್, ವಾಷಿಂಗ್ ಮಿಷಿನ್ ಏರಿಯಾ ಆ್ಯಂಡ್ ಹೋಮ್ ಥಿಯೇಟರ್ ಇದೆ. ಸೊ ಇದು ಗೆಸ್ಟ್ ಬೆಡ್ರೂಮ್ ಹೇಗಿದೆ ನೋಡೋಣ ಬನ್ನಿ. ಸೊ ಗೆಸ್ಟ್ ಬೆಡ್ರೂಮ್ ನೋಡೋದಾದರೆ ನಾವೇನು ಕಿಡ್ಸ್ ಬೆಡ್ರೂಮ್ ನೋಡಿದ್ರು ಅದು ಸೇಮ್ ರೆಪ್ಲಿಕಾ ಆಗಿದೆ. ಇದು ಡೈಮೆನ್ಷನ್ 12x14 ಇದೆ. ಆ್ಯಂಡ್ ಇಲ್ಲಿ ನಾವು ಫ್ಲೋರಿಂಗ್ ನೋಡೋದಾದರೆ ಪಿಂಕ್ ಓನಿಕ್ಸ್ ಟೈಲ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲೊಂದು ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಮಿನಿ ಬಾಲ್ಕನಿ ಕಮ್ ಟೆರೇಸ್ ಕಮ್ ಪಾರ್ಟಿ ಹಾಲ್ ಆಲ್ ಇನ್ ಒನ್ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೋಬೋದು ಇಲ್ಲಿ. ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಟೈಲ್ಸ್ ಬಂದು ವುಡನ್ ಫ್ಲೋರಿಂಗ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಹಾಗೆ ಇಲ್ಲಿ ನೀವೇನು ಲಿವಿಂಗ್ ಏರಿಯಾದಲ್ಲಿ ನೋಡ್ತಾ ಇದ್ರಿ CNC ಕಟ್ಟಿಂಗ್ ಬಂದು ಅದ್ರ ಮೇಲೆ ನಾವು ಟಫ್ ಆ್ಯಂಡ್ ಗ್ಲಾಸ್ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಸ್ಲ್ಯಾಬಲ್ಲೇ ನಾವು ಫಾಲ್ ಸೀಲಿಂಗ್ ನೋಡೋದಾದರೆ ಸ್ಲ್ಯಾಬಲ್ಲೇ ನಾವು ಪರ್ಗೋಲಾ ಡಿಸೈನ್ ಯೂಸ್ ಮಾಡಿದ್ದೀವಿ ಆ್ಯಂಡ್ ಸರ್ಫೇಸ್ ರೈಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಸೊ ಇದೊಂದು ವೈಡರ್ ಟೆರೆಸ್ ಅಂತಲೇ ಹೇಳ್ಬೋದು. ಸೊ ಈ ಪಾರ್ಟಲ್ಲಿ ನೋಡೋದಾದರೆ ಸೊ ಬನ್ನಿ, ಇಲ್ಲಿ ಕ್ಲೋತ್ಸ್ ವಾಷಿಂಗ್, ಹ್ಯಾಂಡ್ ವಾಷಿಂಗ್ಗೋಸ್ಕರ ಇಲ್ಲೊಂದು ಗ್ರಾನೈಟ್ ಸ್ಟೋನ್ಸ್ ಹಾಕಿ ನಾವು ವಾಷಿಂಗ್ ಪರ್ಪಸ್ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ MS ಅಲ್ಲಿ ನಾವು ಲ್ಯಾಡರ್ ಟೈಪ್ ಮಾಡಿದ್ದೀವಿ. ಸೊ ದಟ್ ಮೇಲೆ ನಾವು ಏನು ಟ್ಯಾಂಕ್ ಪ್ರೊವೈಡ್ ಮಾಡ್ತೀವಿ ಅಲ್ಲಿ ಹೋಗೋಕ್ಕೆ ಇದೊಂದು ಯೂಸ್ ಆಗುತ್ತೆ. ಆ್ಯಂಡ್ ಕ್ಲೋಸ್ ಹ್ಯಾಂಗಿಂಗ್ ಮಾಡೋಕ್ಕೂ ಅಷ್ಟೇ ಇಲ್ಲೊಂದು ಪ್ರಾವಿಷನ್ ಕೊಟ್ಟಿದ್ದೀವಿ. ಸೊ ನೀವು ಈ ಕಡೆ ಬಂದು ಇಲ್ಲಿ ನೋಡೋದಾದರೆ ನಿಮಗೆ ಕಂಪ್ಲೀಟ್ ಸೈಡ್ ಡೈಮೆನ್ಷನ್ ಏನಿದೆ ಆಲ್ಮೋಸ್ಟ್ 15x30 ನಿಮಗೆ ಟೆರೆಸ್ ಬಂದಿದೆ. ಸೊ ಇದು ಯೂಜ್ ಸ್ಪೇಸು, ನೀವು ಒಂದು ಸೆಮಿ ಫಂಕ್ಷನ್ ಕೂಡ ಮಾಡ್ಕೋಬೋದು. ಸೊ ಇಲ್ಲಿಂದ ನೋಡೋದಾದರೆ ಇದೊಂದು ಬ್ಯೂಟಿಫುಲ್ ವ್ಯೂ ಸಿಗುತ್ತೆ ಇವ್ರಿಗೆ. ಸೊ ಇವಾಗ ನಾವು ಇಲ್ಲಿ ಬಾಲ್ಕನಿ ನೋಡಿದಾಯಿತು. ಇವಾಗ ನಾವು ಮೇಲೆ ಟೆರೆಸ್ ನೋಡೋಣ. ಸೊ ಟೆರೆಸ್ಗೆ ಆಕ್ಸೆಸ್ ಮಾಡೋಕ್ಕೆ ನಾವು ಇಲ್ಲಿ MS ಅಲ್ಲಿ ಸ್ಟೇರ್ಕೇಸ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಇದು ಯಾವುದೇ ಕಾರಣಕ್ಕೂ ನಿಮ್ಗೆ ಶೇಕ್ ಆಗೋಲ್ಲ, ಒಳ್ಳೆ ಕ್ವಾಲಿಟಿಲಿ ಹೈ ಗ್ರೇಡ್ MS ಯೂಸ್ ಮಾಡಿದ್ದೀವಿ. ಕಂಪ್ಲೀಟ್ ಟೆರೆಸ್ ಏರಿಯಾ. ಸೊ ನಾವಿಲ್ಲಿ ಟ್ಯಾಂಕ್ ರೂಮ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಟ್ಯಾಂಕ್ಸ್ ನೋಡೋದಾದರೆ 1500 ಕೆಪಾಸಿಟಿಯ 2 ಟ್ಯಾಂಕ್, ಟೋಟಲ್ 3000 ಕೆಪಾಸಿಟಿ ಟ್ಯಾಂಕ್ ಇದೆ. ಸೊ ಅದು ಟ್ರಿಪಲ್ ಲೇಯರ್ ಟ್ಯಾಂಕ್. ಆ್ಯಂಡ್ ಇಲ್ಲಿ ನೀವೇನು ಟೆರೆಸ್ ನೋಡ್ತಾ ಇದ್ದೀರಾ ಇಟ್ಸ್ ವೆರಿ ಸ್ಪೇಷಿಯಸ್. ಆ್ಯಂಡ್ ಇಲ್ಲೂ ಅಷ್ಟೇ ಕ್ಲೋತ್ಸ್ ಟ್ರ್ಯಾಂಗಿಗೆ ಪ್ರಾವಿಷನ್ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಏನು ಪೂಜಾ ರೂಮ್ ಮೇಲೆ ಏನು ನಿಮಗೆ ಓಪನಿಂಗ್ ಇತ್ತು ಸೊ ಅದು MS ವರ್ಕ್ ವಿತ್ ಟಫ್ ಆ್ಯಂಡ್ ಗ್ಲಾಸ್ ಆಲ್ ರೌಂಡ್ ಸಿಲಿಕಾನಲ್ಲಿ ಪ್ಯಾಕ್ ಮಾಡಿದ್ದೀವಿ. ಸೊ ಯಾವುದೇ ಕಾರಣಕ್ಕೂ ನೀರು ಎಂಟ್ರಿ ಆಗೋಲ್ಲ. ಸೊ ನೀವು ಇಲ್ಲಿ ಫ್ರಂಟ್ ಎಲಿವೇಶನ್ ನೋಡೋದಾದರೆ ಇಲ್ಲೂ ಅಷ್ಟೇ ಈಚ್ ಫ್ಲೋರ್ ಡಿಫ್ರೆನ್ಷಿಯೇಟ್ ಮಾಡಿ ಈಚ್ ಫ್ಲೋರು ಒಂದೊಂದು ಡಿಸೈನ್ ಕೊಟ್ಟಿದ್ದೀವಿ. ಸೊ ನೀವು ಅಲ್ಲಿ ಫಸ್ಟ್ ಫ್ಲೋರಲ್ಲಿ ನೋಡೋದಾದರೆ ಅಲ್ಲಿ ಪ್ರೊಫೈಲ್ ಲೈಟಿಂದ ಹೈಲೈಟ್ ಮಾಡಿದ್ದೀವಿ. ಸೊ ನಾವು ಪ್ರೊಫೈಲ್ ಲೈಟ್ ನಮಗೆ ಪ್ರೀ ಪ್ಲ್ಯಾನ್ ಇರೋದ್ರಿಂದ ನಾವು ಪ್ಲಾಸ್ಟಿಂಗ್ ಮಾಡೋ ಟೈಮಲ್ಲಿ ಗ್ರೂವ್ಸ್ ಮಾಡ್ಕೊಂಡು ಚಾನಲ್ ಫಿಕ್ಸ್ ಮಾಡಿದ್ವಿ. ಸೊ ಇವಾಗೆಲ್ಲ ಕಂಪ್ಲೀಷನ್ ಆಮೇಲೆ ಲೈಟ್ ಫಿಕ್ಸ್ ಮಾಡೋಕ್ಕೆ ಈಸಿ ಆಯಿತು. ಸೊ ನಮ್ಮ ಹತ್ರ ಬೇಸಿಕ್ಕಿಂದ ಹೈ ಎಂಡ್ ಲಕ್ಸುರಿಯಸ್ವರೆಗೂ ಮಾಡಿಕೊಡ್ತೀವಿ. ಸೊ ನಮ್ಗೆ ಸ್ಟಾರ್ಟಿಂಗ್ 1600ಇಂದ 2700 ಪರ್ ಸ್ಕ್ವೇರ್ ಫೀಟ್ವರೆಗೂ ಚಾರ್ಜ್ ಮಾಡ್ತೀವಿ. ಸೊ ಈ ಪರ್ಟಿಕ್ಯುಲರ್ ಮನೆ ಬಂದು ನಾವು 1800 ರುಪೀಸಲ್ಲಿ ಮಾಡಿಕೊಟ್ಟಿದ್ದೀವಿ. ಸೊ ಸರ್ ಸದ್ಯಕ್ಕೆ ಇವಾಗ ಬೆಂಗಳೂರು ಔಟ್ಸ್ಕರ್ಟ್ಸಲ್ಲೂ ಮಾಡ್ತಾಯಿದ್ದೀವಿ, ಲೈಕ್ ಬಿಡ್ದಿ ಆಗಿರ್ಬೋದು, ರಾಮನಗರ ಆ್ಯಂಡ್ ವಿತಿನ್ ಬ್ಯಾಂಗ್ಳೂರು ಮಾಡ್ತಾಯಿದ್ದೀವಿ. ಸೊ ಫ್ಯೂಚರಲ್ಲಿ ಎಕ್ಸ್ಟೆಂಡ್ ಮಾಡೋ ಐಡಿಯಾಸ್ ಇದೆ. ಸೊ ಹೋಪ್ ಫಾರ್ ದ ಬೆಸ್ಟ್. ಸೊ ಟೈಮ್ ಲೈನ್ ಬಂದರೆ ನಾವು ಏನು ಟೈಮ್ ಇಷ್ಟೊಳಗೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿರ್ತೀವೋ ಸೊ ಅದ್ರ ಮೇಲೆ ಆದಷ್ಟು ಅದಕ್ಕಿಂತ ಒಳಗೇ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನಿಮಗೆ ಸೈಟಲ್ಲೇ ಏನೇನು ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ ನಿಮ್ಗೆ ಕಾಣ್ತಿರುತ್ತೆ. ಸೊ ನೀವು ಯಾವಾಗ ಬೇಕಾದ್ರೂ ಅದನ್ನು ಚೆಕ್ ಮಾಡ್ಬೋದು. ಸೊ ನಮ್ಮ ಹತ್ರ ವೆರಿ ಗುಡ್ ಸ್ಕಿಲ್ಡ್ ಲೇಬರ್ಸ್ ಇದ್ದಾರೆ. ಸೊ ನಾವು ಯಾವಾಗಲೇ ಬೇಕಾದ್ರೂ ಏನೇ ಆಲ್ಟ್ರೇಷನ್ಸ್ ಬೇಕಾದ್ರೂ ಫೀಸಿಬಲ್ ಆಗಿ ಮಾಡಿಕೊಡ್ಬೋದು. ಸೊ ನಮಗೆ ಅಲ್ಲಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಕೊಟ್ಟಿದ್ದೀವಿ ಆ್ಯಂಡ್ ಕಾಲ್ ಮುಖಾಂತರ ಕನೆಕ್ಟ್ ಆಗ್ಬೋದು. ಅಥವಾ ಡೈರೆಕ್ಟಾಗಿ ಬಂದು ಮೀಟ್ ಮಾಡಬೇಕು ಅಂದರೆ ನಮ್ಮ ಆಫೀಸ್ ಅಡ್ರೆಸ್ ಕೂಡ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಆಫೀಸ್ಗೆ ಡೈರೆಕ್ಟಾಗಿ ಭೇಟಿ ಮಾಡ್ಬೋದು.